ಇನ್ನು ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಾಳಗ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಇದರ ನಡುವೆಯೇ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಡೆಲ್ಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಕಾರಣ ನಾಳೆ CWC ಮೀಟಿಂಗ್ ಇದೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇರೋದ್ರಿಂದಾಗಿ ಅದರಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಡೆಲ್ಲಿ ಪ್ರವಾಸವನ್ನು ಕೈಗೊಂಡಿರೋದು. ಇನ್ವೈಟ್ ಕೂಡ ಮಾಡಲಾಗಿತ್ತು ಅವರನ್ನು. ನಾಳಿನ CWC ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೈಕಮಾಂಡ್ ನಾಯಕರಿಂದ ಆಹ್ವಾನ ಇತ್ತು. AICC ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ದೆಹಲಿಯ ಇಂದಿರಾ ಭವನದಲ್ಲಿ ಈ ಒಂದು CWC ಮೀಟಿಂಗ್ ನಡೆಯುತ್ತೆ. ಇದರ ನೇತೃತ್ವ ವಹಿಸಿರೋದು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು. ಈ ಮೀಟಿಂಗ್ನಲ್ಲಿ ಸಂಪುಟ ದಾಳ ಏನಾದರೂ ಉರುಳಿಸ್ತಾರಾ ಅಂತ ಸಿದ್ದರಾಮಯ್ಯನವರು, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅವಕಾಶ ಸಿಕ್ಕರೆ ಸಂಪುಟ ಪುನರ್ರಚನೆಯ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ AICC ಅಧ್ಯಕ್ಷರ ಬಳಿ. ಸಂಪುಟ ಪುನರ್ರಚನೆಗೆ ಏನಾದರೂ ಚಾನ್ಸ್ ಸಿಕ್ಕರೆ CM ಕುರ್ಚಿ ಅಂತೂ ಭದ್ರ ಅಂತ ಹೇಳಬಹುದು. DCM DK ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಆಹ್ವಾನವನ್ನು ಕೊಟ್ಟಿಲ್ಲ. ಕೇವಲ CM ಕಾಂಗ್ರೆಸ್ ಆಡಳಿತ ಇರುವಂಥ ಪ್ರದೇಶದಲ್ಲಿ CM ಅವ್ರಿಗೆ ಮಾತ್ರ ಇನ್ವೈಟ್ ಮಾಡಲಾಗಿದೆಯಾ ಹಿಂಗೆ ಅಂತ ನೋಡಬೇಕು. ಮತ್ತೊಂದು ಕಡೆ CM ಕುರ್ಚಿ ಮೇಲೆ DCM DK ಶಿವಕುಮಾರ್ ಅವರು ಕಣ್ಣಿಟ್ಟಿದ್ದಾರೆ. ಮತ್ತೆ ಪಕ್ಷ ನಿಷ್ಠೆಯ ಅಸ್ತ್ರವನ್ನು ಟ್ರಬಲ್ ಶೂಟರ್ ಜಳಪಿಸಿದ್ದಾರೆ. ಅವ್ರು ಹೇಳಿದ್ದೇನು, ನಾನು ಕಾರ್ಯಕರ್ತನಾಗಿ 40 ವರ್ಷ ದುಡಿದಿದ್ದೀನಿ, ಪಕ್ಷಕ್ಕಾಗಿ ನಾನು ಬಾವುಟವನ್ನು ಕಟ್ಟಿದ್ದೀನಿ, ಕಸವನ್ನು ಗೂಡಿಸಿದ್ದೀನಿ, ನಾನು ಯಾವತ್ತೂ ಸೀದಾ ಬಂದುಬಿಟ್ಟು ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡಿಲ್ಲ, ಗ್ರೌಂಡ್ ಲೆವೆಲ್ನಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟರೆ ಏನಾದರೂ DK ಶಿವಕುಮಾರ್ ಹೀಗಂತನ್ನುತ್ತೆ ಅವರ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಒಂದು ಕಡೆ ನಾಳಿನ CWC ಮೀಟಿಂಗ್ಗೆ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಇವತ್ತು ಸಂಜೆ ಹೋಗಿ ನಾಳಿನ CWC ಮೀಟಿಂಗಲ್ಲಿ ಭಾಗಿಯಾಗಿ ಮತ್ತೆ ವಾಪಸ್ ಬರ್ತಾರೆ. ಆ CWC ಮೀಟಿಂಗ್ ನಡೆಯೋ ಹೊತ್ತಲ್ಲಿ ಏನಾದರೂ ಸಮಯಾವಕಾಶ ಸಿಕ್ಕರೆ ರಾಜ್ಯದಲ್ಲಿ ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಅದಕ್ಕೇನಾದರೂ ಗ್ರೀನ್ ಸಿಗ್ನಲ್ ಕೊಡ್ತು ಅಂತಂದರೆ CM ಕುರ್ಚಿ ಸೇಫ್. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಇರ್ಬೋದು. 3 CMಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ CM ಏನ್ ಕರೆದಿಲ್ಲ. PCC ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂತ ಅವಶ್ಯಕತೆ ಇಲ್ಲ, ಮಾಡುದು ಇಲ್ಲ. ಈಗ ಯಾವ್ದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕೇಳ್ಕೊಂಡು ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ರೀ. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದು ಕಡೆ ಸಿದ್ದರಾಮಯ್ಯನವರು ಇವತ್ತು ಹೊರಡ್ತಾ ಇದ್ದಾರೆ ಡೆಲ್ಲಿಗೆ CWC ಮೀಟಿಂಗಲ್ಲಿ ಭಾಗಿಯಾಗೋದಕ್ಕೆ. ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಸಮಯ ಸಿಗುತ್ತಾ, ಅದಕ್ಕೇನಾದರೂ ಗ್ರೀನ್ ಸಿಗ್ನಲ್ ಕೊಡ್ತಾರಾ AICC ಅಧ್ಯಕ್ಷರು ಅಂತ? ಯಾಕೆಂದರೆ ರಾಹುಲ್ ಗಾಂಧಿ ಅವರ ಹತ್ರ ಕೇಳಿದಂಥ ಸಂದರ್ಭದಲ್ಲಿ AICC ಅಧ್ಯಕ್ಷರ ಬಳಿ ಚರ್ಚೆ ಮಾಡಿದ್ರ ಬಗ್ಗೆ ಅಂತ ಹೇಳಿದರು. ಇದ್ರ ಬಗ್ಗೆ ಏನಾದರೂ ಫೈನಲ್ ಮಾಡ್ಕೊಂಡ್ರೆ CM ಕುರ್ಚಿ ಸೇಫ್ ಅಂತ ಹೇಳ್ಬೋದಾ? ಇದರ ಜೊತೆಗೆ DK ಶಿವಕುಮಾರ್ ಅವರ ಮಾತು ಕೇಳ್ತಾ ಇದ್ರೆ ಪರೋಕ್ಷವಾಗಿ ಸಿದ್ದರಾಮಯ್ಯನವ್ರಿಗೆ ಟಾಂಗ್ ಕೊಟ್ಟಂಗಿದೆ. ನಿಜ, ಯಾಕಂತಂದ್ರೆ ರಾಜಕೀಯದಲ್ಲಿ ಹೊಸ ದಾಳವನ್ನು CM DCM ಪ್ರಯೋಗಿಸ್ತಾ ಇದ್ದಾರೆ. ಅದೇ ರೀತಿ CM ಸಿದ್ದರಾಮಯ್ಯನವರು CWC ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಆಹ್ವಾನಿತ ಸದಸ್ಯರು, ಹೀಗಾಗಿ ಆ ಸಭೆಗೆ ಹೋಗ್ತಾ ಇದ್ದಾರೆ. CWC ಸಭೆ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಸಭೆ. ವರ್ಕಿಂಗ್ ಕಮಿಟಿ ಸಭೆಯಲ್ಲಿ ದೇಶದ ವಿದ್ಯಮಾನಗಳು, ದೇಶದ ಪಕ್ಷದ ನಿಲುವುಗಳು ಯಾವ ರೀತಿಯಾಗಿ ಆಗಬೇಕು, ಪಕ್ಷ ಮುಂದೆ ಯಾವ ರೀತಿ ಕೆಲಸ ಮಾಡಬೇಕು, ಆದ್ಯತೆಗಳು ಯಾವ ರೀತಿಯಾಗಿ ಇಟ್ಕೊಳ್ಬೇಕು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಈ ಸಭೆಯಲ್ಲಿ CM ಸಿದ್ದರಾಮಯ್ಯ ಭಾಗಿಯಾಗ್ತಾ ಇದ್ದಾರೆ. ಯಾಕೆ ವಿಶೇಷ ಅಂತ ಹೇಳಿದ್ರೆ, ಇದೇ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಅವರು ಇರ್ತಾರೆ, ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು 3 ಜನ ಒಟ್ಟಿಗೆ ಸಿಗೋದ್ರಿಂದ ಇಲ್ಲಿ ಸಂಪುಟ ವಿಸ್ತರಣೆಯ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ಮಾಡಬಹುದು. ಈಗ CM ಸಿದ್ದರಾಮಯ್ಯನವರು ನನ್ನ ಮುಂದುವರಿಸಿ ಅಂತ ಹೇಳೋದಿಲ್ಲ, ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳ್ತಾರೆ. ಸಂಪುಟ ವಿಸ್ತರಣೆ ಮಾಡಿ ಅಂತ ಹೇಳಿದ್ರೆ, ಸಂಪುಟ ವಿಸ್ತರಣೆ ಆದ್ರೆ ಒಂದು ಕಡೆ CM ಹುದ್ದೆನೂ ಕೂಡ ಸೇಫ್ ಅನ್ನುವಂತ ಲೆಕ್ಕಾಚಾರಗಳಿದೆ. ಹೀಗಾಗಿ CM ಆ ಒಂದು ಸ್ಟ್ರಾಟಜಿಗಳನ್ನು ಬಳಸ್ತಾ ಇದ್ದಾರೆ. ಇವತ್ತು ದೆಹಲಿಯಲ್ಲಿ ಉಳಿದುಕೊಂಡು ಸಂಜೆ ಒಂದು 7:30 ಹೊರಡ್ತಾರೆ, ಡೆಲ್ಲಿಯಲ್ಲಿ ರೀಚ್ ಆಗ್ತಾರೆ. ಡೆಲ್ಲಿಯಲ್ಲಿ ನಾಳೆ ಬೆಳಗ್ಗೆ 10 ಈ ಸಭೆಯನ್ನು ಅಟೆಂಡ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಆದ್ರೆ DK
ಶಿವಕುಮಾರ್ ತಂತ್ರಗಾರಿಕೆಯನ್ನು ಬಳಸ್ತಾ ಇದ್ದಾರೆ. ನಾನು ಪಕ್ಷಕ್ಕೆ ಏನೇನು ಸೇವೆ ಮಾಡಿದ್ದೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ಇಲ್ಲಿಗ ಕೇವಲ ಅವರು ಭಾಷಣ ಮಾಡೋದು, ಸಂಘಟನೆ ಮಾತ್ರ ಮಾಡೋದು ಇಲ್ಲ, ತಳಮಟ್ಟದಲ್ಲಿ ಕಾರ್ಯಕರ್ತ ಕೂಡ ಹೌದು ಅಂತೇಳಿ. ಇದು ಎಲ್ಲೋ ಒಂದು ಕಡೆಯಾಗಿ 40 ವರ್ಷಗಳಿಂದ ನಾನು ಪಕ್ಷಕ್ಕೆ ಕೆಲಸವನ್ನ ಮಾಡಿದ್ದೇನೆ ಅಂತೇಳಿ ಎಲ್ಲೋ ಅಧಿಕಾರ ಕೊಡುವಂತ ಸಂದರ್ಭ ಬಂದಿದೆ ಅಂತ ಹೇಳಿ ಒಂದು ಪರೋಕ್ಷವಾಗಿ ಹೇಳೋದಂತ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಎಲ್ಲಿ ಎದುರುಗಡೆ ಎಷ್ಟು ಹೇಳಿದ್ರು ಕೂಡ ಸೂಚ್ಯವಾಗಿ ಒಂದಿಷ್ಟು ಸಂದೇಶವನ್ನ ಆವಾಗ ರವಾನಿಸ್ತಾ ಇರ್ತಾರೆ. ಇದು ಕೂಡ ಅದೇ ಒಂದು ಸಂದೇಶ ಅಂತೇಳಿ ಭಾವಿಸ್ಕೊಳ್ಬಹುದು. ಒಟ್ಟಾರಾಗಿ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ವಿಸ್ತರಣೆ ಮಾಡಬೇಕು, ಈ ಮೂಲಕ ಕುರ್ಚಿಯನ್ನ ಭದ್ರ ಮಾಡ್ಕೊಳ್ಬೇಕು ಅಂತ ಹೊರಟಿದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಾನು ಸಿಎಂ ಆಗಬೇಕು ಅಂತ ಒಂದು ಸ್ಟ್ರಾಟಜಿಗಳನ್ನು ಬಳಸ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.